ಕರ್ನಾಟಕದ ರಸ್ತೆ ಅಪಘಾತಗಳ ಕುರಿತು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಬಿಡುಗಡೆ ಮಾಡಿದ ವರದಿ ಗಂಭೀರ ಆತಂಕವನ್ನು ಹುಟ್ಟಿಸಿದೆ. ದೇಶದಲ್ಲಿ ಅತಿ ಹೆಚ್ಚು ರೋಡ್ ಆಕ್ಸಿಡೆಂಟ್ ಸಂಭವಿಸುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. 2020ರಲ್ಲಿ 34,178 ಆಕ್ಸಿಡೆಂಟ್ಗಳು ದಾಖಲಾಗಿದ್ರೆ 2023ರ ವೇಳೆಗೆ ಇದು 43,440ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆಯು ಹೆಚ್ಚಾಗಿ 9,760ರಿಂದ 12,323ಕ್ಕೆ ತಲುಪಿದೆ. 2024ರ ವರದಿ ಪ್ರಕಾರ ರಾಜ್ಯದಲ್ಲಿ 43,062 ಆಕ್ಸಿಡೆಂಟ್ ಸಂಭವಿಸಿ 12,339 ಮಂದಿ ಸಾವನ್ನಪ್ಪಿದ್ದಾರೆ. ಅತಿ ವೇಗವೇ ಪ್ರಮುಖ ಕಾರಣವಾಗಿದ್ದು, ಇದರಿಂದಲೇ 10,614 ಡೆತ್ ಸಂಭವಿಸಿವೆ ಎಂದು ರಿಪೋರ್ಟ್ ತಿಳಿಸುತ್ತಿದೆ. ನ್ಯಾಷನಲ್ ಹೈವೇಸ್ಗಳಲ್ಲೂ 4,145 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ತಮಿಳುನಾಡು, ಮಧ್ಯಪ್ರದೇಶ ಮತ್ತು ಕೇರಳ ನಂತರ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಟ್ರಾಫಿಕ್ ರೂಲ್ಸ್ ವೈಲೇಷನ್ಸ್, ಕೇರ್ಲೆಸ್ ಡ್ರೈವಿಂಗ್ ಮತ್ತು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಈ ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿವೆ. ಈ ಅಂಕಿಅಂಶಗಳು ರೋಡ್ ಸೇಫ್ಟಿ ಬಗ್ಗೆ ಗಂಭೀರ ಪ್ರಶ್ನೆ ಎತ್ತಿವೆ. ತಜ್ಞರು ಅವೇರ್ನೆಸ್ ಕ್ಯಾಂಪೈನ್ಸ್, ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮತ್ತು ಸೇಫ್ ಡ್ರೈವಿಂಗ್ ಕಲ್ಚರ್ ಅಗತ್ಯ ಎಂದು ಹೇಳ್ತಿದ್ದಾರೆ. ಸರ್ಕಾರದ ಕ್ರಮಗಳ ಜೊತೆಗೆ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಕೂಡ ಮುಖ್ಯವಾಗಿದ್ದು, ಪ್ರತಿಯೊಬ್ಬರು ರೂಲ್ಸ್ ಪಾಲಿಸಿದರೆ ಮಾತ್ರ ಆಕ್ಸಿಡೆಂಟ್ಸ್ ಕಡಿಮೆ ಮಾಡಬಹುದು ಎಂದು ವರದಿ ಸೂಚಿಸಿದೆ.